ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾರ್ಯಕ್ರಮ ಏನಂತ ಹೇಳಿದ್ರೆ, ನಮ್ಮ ಮಜಿಸ್ಟ್ರೇಟ್ ಟೀಮಿಂದ ನಮ್ಮ ಸಾಬೀರ್ ಬೈ ನಮ್ಮ ಸಾಹೇಬರು ತನ್ವೀರ್ ಸೇಠ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಸಿಕ್ಲಿ ಅಂತ ಹೇಳ್ಬಿಟ್ಟು ಅನ್ನದಾನ ಮಾಡೋದ, ಆಶೀರ್ವಾದ ತಗೊಳ್ಳೋದ, ಜನಗಳದು ಬಡವರು ಯಾರಿದ್ದಾರೆ ಅವ್ರಿಗೆ ಊಟಕ್ಕೆ ಕೊಡೋದ ಅಂತ ಹೇಳ್ಬಿಟ್ಟು ರಾತ್ರಿ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಬ್ಲಾಕ್ ಅಧ್ಯಕ್ಷ ನನಗೆ ಕಸ್ಬಿಟ್ಟು ಕೇಳಿದ್ರು, ಮಾಡಿ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಸಾಬೀರ್ ಅವರು ಮತ್ತು ನಮ್ಮ ರಿಯಾನ್ ಬೇಗ್ ಅವರು ಇಬ್ಬರು ಸೇರ್ಕೊಂಡು ಬಡವರಿಗೆ ಊಟ ಕೊಟ್ಟರೆ ಅವ್ರ ಆಶೀರ್ವಾದದಿಂದ ತನ್ವೀರ್ ಸೇಠ್ ಸಾಹೇಬ್ರಿಗೆ ಅನ್ನದಾನ ಮಾಡಿದ್ರೆ ಬೇಗ ಅವರು ಮಂತ್ರಿ ಸ್ಥಾನ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಸಾಹೇಬರು ದಿಲ್ಲಿಗೆ ಹೋಗೋರೆ, ದಿಲ್ಲಿಯಿಂದ ಗ್ರೀನ್ ಸಿಗ್ನಲ್ ತೊಗೊಂಡು ಬರಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾವು ಕೇಳಿದ್ದೀವಿ ಮೊನ್ನೆ ಎಲ್ಲ. ಇವತ್ತು ಅನ್ನದಾನನೂ ಮಾಡ್ತಾ ಇದ್ದೀವಿ. ಈ ಸಾಬೀರ್ ಅವ್ರಿಗೆ ಮತ್ತು ರಿಯಾನ್ ಬೇಗ್ ಅವ್ರಿಗೆ ಅವ್ರ ಮನಸ್ಸಿಂದ ತನ್ವೀರ್ ಸೇಠ್ ಅವರು ಅಭಿಮಾನಿ ಮತ್ತು ನಮ್ಮ ಕಾರ್ಯಕರ್ತರು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ಅವ್ರಿಗೆ ಏನು ತೊಂದರೆ ಇಲ್ಲ. ಆದರೆ ತನ್ವೀರ್ ಸೇಠ್ ಎಲ್ಲ ಒಂದು ಕಡೆ ಮಂತ್ರಿ ಆಗಬೇಕು ಅಂತ ಅವರು ಎಲ್ಲ ಆಸೆ ಆಗ್ಬೇಕಂತ ಹೇಳಿದ್ರೆ ಜನಗಳು ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇವತ್ತು ಊಟ ಅನಿಸ್ತಾ ಇದ್ದೀವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಊಟ ಕೊಟ್ಟಿರೋರು ಎಲ್ಲ ಪ್ರಾರ್ಥನೆ ಮಾಡಲಿ ನಮ್ಮ ಸಾಹೇಬ್ರಿಗೂ ಬೇಕಾ ಮಿನಿಸ್ಟ್ರಿ ಸ್ಥಾನ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನೋಡಿ. ಲಿಸ್ಟ್ ಬರುತ್ತೆ, ತನ್ವೀರ್ ಸೇಠ್ ಸಾಹೇಬ್ರದ್ದು ಲಿಸ್ಟಲ್ಲಿ ಹೆಸರು ಇದೆ, ಆದರೆ ಎಲ್ಲೂ ವೈರಲ್ ಆಗಿಲ್ಲ. ವೈರಲ್ ಇವಾಗ ಆಗತ್ತೆ. ನಾಡದಲ್ಲಿ ನಾಡಿದ್ದಿದೆ, ನಾಳೆ ಎಲ್ಲ ಅದನ್ನ ಬಗ್ಗೆ ಪರಿಹಾರ ಆಗಿ ಇವತ್ತು ನಮ್ಮ ಹೈಕಮಾಂಡಲ್ಲಿ ಯಾರು ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗವ್ರೆ. ದೇವ್ರ ಮೇಲೆ ನಂಬಿಕೆ ಇದೆ, ಖಂಡಿತ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಸುದ್ದಿ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಒಳ್ಳೆ ಕಾರ್ಯಕ್ರಮ ಆಗತ್ತೆ, ಒಳ್ಳೆ ಸುದ್ದಿ ಬರ್ತದೆ. ನಾಳೆವರೆಗೂ ವೇಟ್ ಮಾಡಿ, ಸುದ್ದಿ ಬರುತ್ತೆ, 100% ಬರ್ತದೆ. ಖಂಡಿತ ಹೋಯ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ DK ಸಾಹೇಬರು CM ಹೋಯ್ತಾ ಇರೋದು, ನಾವು ಅವ್ರ ಅಧ್ಯಕ್ಷರ ಟೈಮಲ್ಲಿ ಕೆಲಸ ಮಾಡಿದ್ದೀವಿ. ಅವ್ರು CM ಆದ್ರೆ ನಮ್ಗೆ ಖುಷಿ ಇಲ್ವಾ? ಹೋಗ್ಲೇ ಹೋಯ್ತೀವಿ. ಯಾಕಂತ ಹೇಳಿದ್ರೆ ಅವರು ಒಂದು 7 ವರ್ಷ ಅಧ್ಯಕ್ಷ ಆಗ್ಬಿಟ್ಟು ಏನು ಕೆಲಸ ಮಾಡೋರು, ಇವತ್ತು ಸರ್ಕಾರ ಬರ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಬಿದ್ದವ್ರೆ ಅಂತ ಹೇಳ್ಬಿಟ್ಟು ಅವ್ರು CM ಹೋಯ್ತಾ ಇರೋದು ಹೋಗಲ್ವಾ? ನಾವು ಖಂಡಿತ ಹೋಯ್ತೀವಿ. ನಾವೆಲ್ಲ ಮೈಸೂರಿಂದ ನಮ್ಮೆಲ್ಲ ತನ್ವೀರ್ ಸೇಠ್ ಅಭಿಮಾನಿ ಮತ್ತು 20,000 22,000 NRC ಕಾರ್ಯಕರ್ತರಿದ್ದಾರೆ, ಎಲ್ಲ ಸೇರ್ಕೊಂಡಿದ್ದೀವಿ ನೋಡಿ. ಎಲ್ಲ ಒಂದ್ ಕಡೆ ಅವರು DCM ಆದ್ರೆ ಮುಸ್ಲಿಮ್ಸ್ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಮೈನಾರಿಟಿಯಲ್ಲಿ ಪ್ರತಿಯೊಬ್ಬರಿಗೆ ನಮ್ಮವರು ಒಬ್ರು ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ಗೆ ಮುಸ್ಲಿಮ್ಸ್ ಅವರು 99 ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಒಳ್ಳೆ ಸ್ಥಾನ ಸಿಗ್ಲಿ ಅಂತ ನಾವು ಆಸೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅನ್ನದಾನ ಮಾಡಿಸ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಮಾಡಿದ್ದೀರಿ ಸರ್ ಇವತ್ತು? ಹಾಸ್ಪಿಟಲ್ ಹತ್ರನೇ ಅಥವಾ ಬೇರೆ ಕಡೆ ಹೋಗ್ತೀರಾ ಸರ್? ಈಗ ಬೇರೆ ಕಡೆ ಹೋಗ್ತೀವಿ, ಬೇರೆ ಕಡೆ ಹೋಗಿ ಮಾಡ್ತೀವಿ. ನಿಮ್ಮ ಹೆಸರು ಸರ್? ಮೊಹಮ್ಮದ್ ಸಾಬೀರ್ ಅಂತ. ಮತ್ತೆ ಇವರು ನಮಸ್ಕಾರ. ಇವತ್ತು ನಮ್ಮ ಶಾಬೀರು, ರಿಹಾನ್ ಬೇಗು ಮತ್ತು ನಮ್ಮ ಅಜಿಸ್ಟ್ರೇಟ್ ಬ್ಲಾಕ್ ಕಮಿಟಿ ಅನ್ನದಾನ ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಶ್ರೀ ತನ್ವೀರ್ ಸೇಠ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಆಗಿದೆ, ಉತ್ತಮ ಸ್ಥಾನ ಸಿಕ್ಕಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳವ. ಮತ್ತು ಅನ್ನದಾನ ಶ್ರೇಷ್ಠದಾನ, ಬಡವರಿಗೆ ತಿನ್ನಿಸಿದ್ರೆ ಅವರು ಮಾಡೋಂಥ ಆಶೀರ್ವಾದ ದೇವ್ರ ಮೆಚ್ತದ, ದೇವರು ಆಶೀರ್ವಾದ ಮಾಡ್ತೇನೆ ಅಂತ ನಂಬಿಕೆ ಮೇಲೆ ಇವತ್ತು ನಾವು ಅನ್ನದಾನ ಮಾಡಿದ್ದೀವಿ. ನಾನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಷ್ಟೇನು ದೊಡ್ಡವರಲ್ಲ, ಕೇಳ್ಕೊಳ್ಳೋದು ನೀವು ನಮ್ಮ ತನ್ವೀರ್ ಸೇಠ್ ಸಾಹೇಬರು ಹಕ್ಕು ಕೊಳ್ಳೇಬೇಕು. ಯಾಕಂದರೆ 6 ಬಾರಿ ಶಾಸಕರು ಆಗಿದ್ದಾರೆ, ಸೆಕ್ಯುಲರ್ ಲೀಡರ್ ಅಂತ ಹೆಸರು ತಗೊಂಡಿದ್ದಾರೆ. ಯಾವುದೇ ಜಾತಿ ಭೇದ ಇಲ್ಲ ಅಂತ ವ್ಯಕ್ತಿ ಏನಾರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ಅದು ನಮ್ಮ ಶ್ರೀ ತನ್ವೀರ್ ಸೇಠ್ ಸಾಹೇಬ್ರು ಅಂತ ಹೇಳಕ್ ಬಯಸ್ತೇನೆ. ಯಾವುದೇ ಸ್ಥಾನ ಕೊಡಲಿ ಅವರು ನಿಭಾಯಿಸುವಂಥ ಶಕ್ತಿ, ಆ ಸಾಮರ್ಥ್ಯ ಅವ್ರಿಗೆ ಇದೆ ಅಂತ ಹೇಳ್ತಾ ತಿರ್ಗಾ ನಾನು ಇನ್ನೊಬ್ಬೆ ನಮ್ಮ ಖರ್ಗೆ ಸಾಹೇಬರಿಗೆ, ನಮ್ಮ DK ಸಾಹೇಬರಿಗೆ, ಎಲ್ಲ ಕಾಂಗ್ರೆಸ್ ಕಮಿಟಿ ಕಮಾಂಡ್ಗೆ ಒಂದೇ ತಿಳ್ಕೊಳ್ಳೋದು, ಒಳ್ಳೆ ಸ್ಥಾನ ಕೊಡಿ. ಅವ್ರಿಗೆ ಸ್ಥಾನ ಕೊಟ್ರೆ ಇವಾಗ ಮೈನಾರಿಟಿಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಡ್ಯಾಮೇಜ್ ಆಗಿ ಅಂತ ಹೇಳ್ತೀನಿ ನಾನು. ಡ್ಯಾಮೇಜ್ ಆಗಿದೆ, ಅದು ಕರೆಕ್ಟಾಗಿ ಲೆವೆಲ್ ಮಾಡೋದು ಅದು ಯಾರಂದ್ರೆ ಅದು ನಮ್ಮ ಶ್ರೀ ತನ್ವೀರ್ ಸೇಠ್ ಸಾಹೇಬರು. ಅದಕ್ಕೆ ನಾನು ಕೈ ಮುಗ್ದು ಕೇಳ್ಕೊತೀನಿ, ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿತೀನಿ. ನಮಸ್ಕಾರ. ಅವರು ಯಾವುದೇ ಕರಪ್ಷನ್ ಇಲ್ಲ ಅಂತ ಮನುಷ್ಯ ಇದಕ್ಕೆ ಅವ್ರ ಹಿಂದ್ಗಡೆ ಎಲ್ಲ ಜನಗಳು ನಿಂತಿರೋದು. ಮೈನಾರಿಟಿ ಲೀಡ್ರು ಅಂದ್ರೆ ಅಜಿತ್ ಸೇಠ್ ಆದ್ಮೇಲೆ ಇವ್ರು ಬರೀ ತನ್ವೀರ್ ಸೇಠ್ ಸಾಹೇಬರು. ನಾನು ಕೈ ಮುಗಿ ಕೇಳ್ಕೊತೀನಿ, ಒಳ್ಳೆ ಲೀಡ್ರಿಗೆ ಒಳ್ಳೆ ಸ್ಥಾನ ಕೊಡಿ.
ನಮ್ಮ ಮೈನಾರಿಟಿ ಅವರಿಗೆ ಒಂದ್ ಮಾಡಕ್ಕೆ ಒಂದು ಮುಂದಕ್ಕೆ ಬರೋಂತ 28ರ ಚುನಾವಣೆಯಲ್ಲಿ ಮೈನಾರಿಟಿಗೆ ಒಂದ್ ಮಾಡಕ್ಕೆ ಆ ಲೀಡರ್ ತನ್ವೀರ್ ಸೇಠ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷಕ್ಕೆ ಬೇಕು. ಅದಕ್ಕೆ ನಾನು ಹೇಳ್ಕೊಳ್ಳೋದು ಒಳ್ಳೆ ಸ್ಥಾನ ಕೊಡಿ, ಅವ್ರು ಕೆಲಸ ಮಾಡಕ್ಕೆ ಒಂದು